ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 27ನೆಯ ವಾಕ್ಯ. ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವೇ. ಈ ಒಂದು ವಾಕ್ಯವನ್ನ ಯೇಸು ಕ್ರಿಸ್ತನು ತಾನೇ ಹೇಳುವಂತವನಾಗಿದ್ದಾನೆ. ಪ್ರಿಯರೇ, ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ಯಾವ ಕಾರ್ಯಗಳು ನೀವು ಮಾಡಲು ಅಸಾಧ್ಯವಾಗಿದೆಯೋ ಆ ಎಲ್ಲಾ ಕಾರ್ಯಗಳನ್ನ ದೇವರ ಮುಂದೆ ತಂದು ಕೊಡುವಂತವರಾಗಿರಿ. ದೇವರಿಗೆ ಒಪ್ಪಿಸಿಕೊಡಿರಿ. ನೀವು ಇರುವಂತಹ ಸ್ಥಳಗಳಲ್ಲಿ ದೇವರಿಗೆ ನೀವು ಅದನ್ನು ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ಆ ಎಲ್ಲಾ ಅಸಾಧ್ಯವಾದಂತಹ ಕಾರ್ಯಗಳನ್ನ ದೇವರು ನೆರವೇರಿಸುವವರಾಗಿದ್ದಾರೆ. ಯಾಕಂದರೆ ನಮ್ಮ ದೇವರು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನ ಕೇಳುವಂತಹ ದೇವರಾಗಿದ್ದಾರೆ. ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂತವರಾಗಿದ್ದಾರೆ. ಅಸಾಧ್ಯವಾದಂತಹ ಕಾರ್ಯಗಳನ್ನ ನೆರವೇರಿಸಿ ಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವರ ಜೀವಿತಗಳಲ್ಲಿ ಸ್ವಾಮಿ ಅಸಾಧ್ಯವಾಗಿರುವಂತಹ ಎಲ್ಲಾ ಕಾರ್ಯಗಳನ್ನ ಸಾಧ್ಯ ಮಾಡಲು ನಿನ್ನಿಂದ ಮಾತ್ರ ಸಾಧ್ಯ ಅಪ್ಪ. ನಿನ್ನ ಬಳಿಯಲ್ಲಿ ಕರ್ತನೆ ಪ್ರತಿಯೊಬ್ಬೊಬ್ಬರ ಮನವಿಗಳನ್ನ ಪ್ರಾರ್ಥನೆಗಳನ್ನ ಕರ್ತನೆ ಅಪ್ಪ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ಎಲ್ಲರನ್ನ ಆಶೀರ್ವದಿಸು. ಅಸಾಧ್ಯವಾದಂತಹ ಕಾರ್ಯಗಳನ್ನ ಮಾರ್ಪಡಿಸಿ ಸಾಧ್ಯವಾಗಿ ಅದ್ಭುತ ಕಾರ್ಯಗಳನ್ನ ಉಂಟು ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.